ತನಿಖೆ ಚುರುಕುಗೊಳ್ತಾ ಇದೆ. ಈ ಪ್ರಕರಣದಲ್ಲಿ ಸಂದೇಶ್ ಉಲ್ಲೇಖ ಮಾಡ್ತಾ ಇದ್ರು ಆ ವಿಚಾರವನ್ನ. ರೇವಣ್ಣ ಅವರ ಬಂಧನದ ಸಾಧ್ಯತೆ ಎಷ್ಟು? 41A ಅಡಿ, ಸೆಕ್ಷನ್ 41A ಅಡಿ ಆರೋಪಿಗಳಿಗೆ ನೋಟಿಸ್ ನೀಡಬಹುದು. ಠಾಣೆಗೆ ಕರೆದು ಆರೋಪಿಗಳಿಗೆ ವಿಚಾರಣೆ ನಡೆಸಬಹುದು. ಸಂತ್ರಸ್ತ ಮಹಿಳೆಯರು ದೂರು ನೀಡಿದ್ರಷ್ಟೇ ಅವಕಾಶ ಇರೋದು. ಕಾನೂನಾತ್ಮಕ ಸಂಕಷ್ಟ ಯಾವ ರೀತಿಯಾಗಿ ಎದುರಾಗಬಹುದು? ಎಚ್.ಡಿ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನ ಸಂದೇಶ್ ನೀಡ್ತಾ ಇದ್ರು. ಸಂದೇಶ್, ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, SIT ಇದು ಟೆಕ್ನಿಕಲ್ ಎವಿಡೆನ್ಸ್ ನ ಯಾವ ರೀತಿ ಕಲೆ ಹಾಕ್ತಾರೆ ಅಂತ ಹೇಳಿ. ಬಟ್ ಬಂಧನ ಅಥವಾ ವಶಕ್ಕೆ ಪಡೆದು ವಿಚಾರಣೆ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಸ್ ಅಥವಾ SIT ಹೇಳಿಕೆಯನ್ನ ಪಡ್ಕೊಂಡಂತಹ ನಂತರದಲ್ಲಿ ತೆಗೆದುಕೊಳ್ಳುವಂತಹ ಕ್ರಮ, ಹಾಕುವಂತಹ ಸೆಕ್ಷನ್ಸ್ ಯಾವ ರೀತಿಯಾದಂತಹ ಕಾನೂನಾತ್ಮಕ ಕಂಟಕ ಕಸ್ಟಡಿಗೆ ಪಡೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದುರಾಗಬಹುದು ಅಂತೇಳಿ ತಂದೆ ಮಗನಿಗೆ. ವಿಜಯಶ್ರೀ, ಇಲ್ಲಿ ಎರಡು ರೀತಿಯಲ್ಲಿ ನಾವು ಈ ಒಂದು ಪ್ರಕರಣವನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ಪ್ರಮುಖವಾಗಿರುವಂತದ್ದು, ಯಾವುದೇ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಾಥಮಿಕ ಹಂತದ ಎವಿಡೆನ್ಸ್ ಅನ್ನ ಯಾರು ದೂರನ್ನ ಕೊಡ್ತಾರೆ, ಅಂದ್ರೆ ಸಂತ್ರಸ್ತ ಮಹಿಳೆಯರು ಯಾರಿರ್ತಾರೆ, ಪ್ರಾಥಮಿಕ ಮಟ್ಟದ ಒಂದು ಎವಿಡೆನ್ಸ್ ಅನ್ನ ಅಥವಾ ಸಾಕ್ಷಿಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಏನ್ ಬೇಕಾದ್ರೂ ಆರೋಪವನ್ನ ಮಾಡಬಹುದು. ಆದ್ರೆ ಇಲ್ಲಿ ಸಂತ್ರಸ್ತ ಮಹಿಳೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಏನ್ FIR ಅನ್ನ ಮಾಡಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಹಂತದ ಒಂದು ಸಾಕ್ಷಿಯನ್ನ ಕೊಡ್ಲೇಬೇಕಾಗತ್ತೆ. ಹಾಗಾಗಿ ಈಗ ಈ ಒಂದು ಪ್ರಕರಣವನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದಾದ್ರೆ, ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ, ಅಂದ್ರೆ ಈ ಎನ್ಕ್ವೈರಿ ಮುಗಿಯೋವರೆಗೂ ಕೂಡ ಅಥವಾ ಮುಗಿದ ಬಳಿಕ, ಅಂದ್ರೆ ಅಲ್ಟಿಮೇಟ್ಲಿ ಇದನ್ನ ಎಲ್ಲ ಸಾಕ್ಷ್ಯಗಳನ್ನ ಅಥವಾ ಸ್ಟೇಟ್ಮೆಂಟ್ಗಳನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮುಂದಿನ ದಿನಗಳಲ್ಲಿ ತೀರ್ಪು ಆಗುವವರೆಗೂ ಕೂಡ ಈ ಪ್ರಕರಣದಲ್ಲಿ ಸದ್ಯ ಈಗ ಹಾಕಿರುವಂತಹ ಸೆಕ್ಷನ್ಸ್ಗಳು ಏನಿರ್ತವೆ, 354A, 354D, 506 ಅಥವಾ 509, ಈ ಒಂದು ಸೆಕ್ಷನ್ಸ್ಗಳೇನಿದಾವೆ, ಈ ಎಲ್ಲಾ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಕರಣದಲ್ಲಿ ಬಂಧನ ಮಾಡುವಂತಹ ಸಾಧ್ಯತೆಗಳು ಬಹುತೇಕ ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ಶಿಕ್ಷೆ ಬೇರೆ, ಇಲ್ಲಿ ಈ ಸಂದರ್ಭದಲ್ಲಿ ಬಂಧನ ಮಾಡುವಂಥದ್ದು ಬೇರೆ. ಹಾಗಾಗಿ ಇಲ್ಲಿ ಈಗ ತನಿಖೆಯ ಸಂದರ್ಭದಲ್ಲಿ ಬಂಧನ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಬಿಕಾಸ್ ಆ 4 ಸೆಕ್ಷನ್ಗಳು ಕೂಡ 7 ವರ್ಷ ಶಿಕ್ಷೆ ಪ್ರಮಾಣ ಏನಿದೆ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ಅದರ ಬದಲಿಗೆ 41A ನ ಅಡಿಯಲ್ಲಿ ನೋಟಿಸ್ ಅನ್ನ ಕೊಡ್ತಾರೆ. ಅಂದ್ರೆ ಈ ರೀತಿ ನಿಮ್ಮ ಮೇಲೆ FIR ದಾಖಲಾಗಿದೆ, ಜೊತೆಗೆ ಸಂತ್ರಸ್ತರು ಈ ರೀತಿ ದೂರನ್ನ ಕೊಟ್ಟಿರೋದ್ರಿಂದ ನಿಮ್ಮ ಒಂದು ವಿಚಾರಣೆ ಅಥವಾ ಮೆಡಿಕಲ್ ಚೆಕಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ, ಅಂದ್ರೆ ಆ ಒಂದು ಎನ್ಕ್ವೈರಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ನೀವು ಎಷ್ಟು ಅಗತ್ಯ ಇದ್ದೀರಾ ಅಂತೇಳಿ ಅವ್ರಿಗೆ ತಿಳಿಸಿ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ. ಜೊತೆಗೆ ಯಾವತ್ತು ವಿಚಾರಣೆಗೆ ಬರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅಲ್ಲೂ ಕೂಡ ಮೆನ್ಷನ್ ಮಾಡಲಾಗುತ್ತೆ. ಅದಾದ ನಂತರ ನೋಟಿಸ್ ತಲುಪಿದ ನಂತರ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ರೇವಣ್ಣ ಅವರಾಗಿರ್ಬೋದು ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಕಂಪ್ಲೀಟ್ ಆದ ಎನ್ಕ್ವೈರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾಡ್ತಾರೆ. ಆದ್ರೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಈ ಒಂದು ಪ್ರಕರಣದಲ್ಲಿ. ಯಾಕಂದ್ರೆ ಸೆಕ್ಷನ್ಸ್ಗಳು 7 ವರ್ಷಕ್ಕಿಂತ ಕಡಿಮೆ ಪ್ರಮಾಣದ ಶಿಕ್ಷೆ ಪ್ರಮಾಣ ಇರೋದ್ರಿಂದ ಇಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ನೋಟಿಸ್ ಕೊಟ್ಟು ಮುಂದಿನ ಹಂತದಲ್ಲಿ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳೇ ದಟ್ಟವಾಗಿರುವಂತದ್ದು. ವಿದೇಶಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.